ಅವರು 3 ಜನ ಕೂಡ ಸೇರಿಕೊಂಡು ಕೆಲವೊಂದು ಕೋಆರ್ಡಿನೇಟ್ಸ್ ಕೊಟ್ಟಿದ್ರು. 3 ಮ್ಯಾಚ್ ಆಗ್ತಾ ಇದೆ. ಇಟ್ ಇಸ್ ಪಾಯಿಂಟಿಂಗ್ ಟು ಅ ಪರ್ಟಿಕ್ಯುಲರ್ ಲೊಕೇಶನ್. ಆ ಲೊಕೇಶನಲ್ಲಿ ಒಂದು ಮೆಟಲ್ ಆಬ್ಜೆಕ್ಟ್ ಇದೆ. ಇಟ್ ಲುಕ್ಸ್ ಲೈಕ್ ಅ ಶೇಪ್ ಆಫ್ ಅ ಟ್ರಕ್ ಅಂತ. ಸೊ ಅದು ಬೇರೆ ಕೂಡ ಇರಬಹುದು, ನಮಗೆ ಗೊತ್ತಿಲ್ಲ. ಬಟ್ ಇಟ್ ಲುಕ್ಸ್ ಇನ್ ದ ಶೇಪ್ ಆಫ್ ಅ ಟ್ರಕ್ ಅಂತ. ಸೊ ಮೋಸ್ಟ್ಲಿ ಟ್ರಕ್ ಇರಬಹುದು ಅಂತ ವಿ ಆರ್ ಸಸ್ಪೆಕ್ಟಿಂಗ್. ಆ್ಯಂಡ್ ಮತ್ತು ನಾವು ಮಾತ್ರ ಇಲ್ಲ, SP ಅವರು, MLA ಸಾಹೇಬರು, AC ಅವರು ಎಲ್ಲರೂ ಕೂಡ, ಫೈರ್ ಸರ್ವಿಸ್, ನೇವಿ ಅವರು ಎಲ್ಲರೂ ಕೂಡ ನಾವು ನದಿನಲ್ಲಿ ಬೋಟಲ್ಲಿ ಹೋಗಿ ನೋಡಿದ್ದೀವಿ. ಕರೆಂಟ್ ಇಸ್ ವೆರಿ ಫಾಸ್ಟ್, ತುಂಬ ಜಾಸ್ತಿ ಇದೆ. ಇನ್ಫ್ಯಾಕ್ಟ್ ಈ ಸೈಡ್ ಸ್ವಲ್ಪ ಕಡಿಮೆ ಇತ್ತು. ಟುವರ್ಡ್ಸ್ ಎಲ್ಲಿ ಆ್ಯಕ್ಚುಯಲ್ ಸ್ಪಾಟ್ ಎಲ್ಲಿ ಇತ್ತು ಅಲ್ಲಿ ತುಂಬ ಸ್ಪೀಡ್ ಇದೆ. ಇಟ್ ಇಸ್ ಮೋರ್ ದೆನ್ 6 knots. ಸೊ ಅಲ್ಲಿ ಡೈವರ್ಸ್ ಜಂಪ್ ಮಾಡಲಿಕ್ಕೆ ಆಗಲ್ಲ. ಆರ್ ಪ್ಲ್ಯಾನ್ ವಾಸ್, ಇದು ಡಿಟೆಕ್ಟ್ ಆದಮೇಲೆ ಡೈವರ್ಸ್ ಹೋಗಿ ಜಂಪ್ ಮಾಡಬೇಕು. ಅವರು ದೇ ವಿಲ್ ಫೈಂಡ್ ದಿ ಫಿಸಿಕಲಿ ಅವರು ಫೈಂಡ್ ಮಾಡ್ತಾರಂತ ಒಂದು ಪ್ಲ್ಯಾನ್ ಇತ್ತು. ಬಟ್ ಇವತ್ತು ಅದು ಮಾಡಲಿಕ್ಕೆ ಆಗಿಲ್ಲ. ಈಗ 10ನೇ ದಿನ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಭವಿಸಿದ ಭೀಕರ ಗುಡ್ಡ ಕುಸಿತದಲ್ಲಿ ಕಾಣೆಯಾಗಿದ್ದ ಲಾರಿ ಈಗ ಪತ್ತೆಯಾಗಿದೆ. ಜುಲೈ 17ರಂದು ಸಂಭವಿಸಿದ ಭೀಕರ ಗುಡ್ಡ ಕುಸಿತದಲ್ಲಿ ಅರ್ಜುನ್ ಅನ್ನುವ ಲಾರಿ ಚಾಲಕ ಚಲಾಯಿಸುತ್ತಿದ್ದ ಲಾರಿ ಸಂಪೂರ್ಣವಾಗಿ ಮಣ್ಣಿನಿಂದ ಮುಚ್ಚಿ ಹೋಗಿತ್ತು. ಸತತ 8 ದಿನಗಳ ಕಾರ್ಯಾಚರಣೆಯ ನಂತರ ಈಗ ಲಾರಿ ಇರುವ ಸ್ಥಳವನ್ನು ಪತ್ತೆ ಹಚ್ಚಲಾಗಿದೆ. ಮಿಲಿಟರಿ ರೆಡಾರ್ ಮತ್ತು ನೌಕಾಪಡೆಯ ಸಹಾಯದಿಂದ ಲಾರಿಯನ್ನು ಪತ್ತೆ ಹಚ್ಚಲಾಗಿದೆ. ಗುಡ್ಡ ಕುಸಿತವಾದ ಸುಮಾರು 20 ಮೀಟರ್ ದೂರದಲ್ಲಿ ಲಾರಿ ಇರಬಹುದು ಎಂದು ಅಂದಾಜು ಮಾಡಲಾಗಿದೆ. ರೆಡಾರ್, ನೌಕಾಪಡೆ ಮತ್ತು ಮಿಲಿಟರಿ ಲಾರಿ ಇರುವುದನ್ನು ಪತ್ತೆ ಹಚ್ಚಿದೆ. ಇನ್ನು ಲಾರಿ ಪತ್ತೆಯಾಗಿರುವುದರ ಬಗ್ಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿಯವರು ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ಸದ್ಯ ಬೆಂಗಳೂರಿನಿಂದ ಇನ್ನೊಂದು ತಂಡವನ್ನು ಕರೆಸಲಾಗಿದ್ದು, ಆ ತಂಡವು ನೀರಿನ ಒಳಗೆ ಮುಳುಗಿ ಲಾರಿ ಇರುವುದರ ಬಗ್ಗೆ ಖಚಿತವಾದ ಮಾಹಿತಿಯನ್ನು ನೀಡಲಿದೆ. ಕೇರಳದ ಡ್ರೈವರ್ ಅರ್ಜುನ್ ಅವರು ಚಲಾಯಿಸುತ್ತಿದ್ದ ಬೆನ್ಸ್ ಲಾರಿ ಈ ಗುಡ್ಡ ಕುಸಿತದಲ್ಲಿ ಕಾಣೆಯಾಗಿತ್ತು. ಸತತ 8 ದಿನಗಳ ಕಾರ್ಯಾಚರಣೆಯ ಬಳಿಕ ಈಗ ಲಾರಿ ಇರುವುದನ್ನು ಪತ್ತೆ ಹಚ್ಚಲಾಗಿದೆ. ಇನ್ನು ಲಾರಿ ಚಲಾಯಿಸುತ್ತಿದ್ದ ಅರ್ಜುನ್ ಅವರು ಬದುಕಿದ್ದಾರೋ ಅಥವಾ ಇಲ್ಲೋ ಅನ್ನೋದರ ಬಗ್ಗೆ ಖಚಿತ ಮಾಹಿತಿ ಇನ್ನೂ ಕೂಡ ಬಂದಿಲ್ಲ. ಈ ನದಿಯಲ್ಲಿ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣುಗಳು ಕೂಡ ಸೇರ್ಕೊಂಡಿದೆ. ಇವೆಲ್ಲವನ್ನ ಎತ್ತುವ ಕಾರ್ಯಗಳು ಆಗಬೇಕು. ಬಹಳ ಪ್ರಮುಖವಾಗಿ ಈ ಒಂದು ಗುಡ್ಡ ಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಗಂಗಾವಳಿ ಆಪರೇಷನ್ ಕೂಡ ನಡೆದಿದೆ. ನೋಡ್ತಾ ಇರಬಹುದು, ಈಗಾಗಲೇ ಸಂಬಂಧಪಟ್ಟ FDRF, NDRF ಮತ್ತು ಜಗನ್ನಾಥ್ ನಾಯ್ಕ ಆಗಿರ್ಬೋದು, ಸಂಗೇಗೌಡರ ಲೋಕೇಶ್ ನಾಯ್ಕ ಆಗಿರ್ಬೋದು, ಯಂತ್ರದ ಮೂಲಕ ಇವತ್ತು ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯ ನಡೆದಿರುವಂತದ್ದು ನಾವೀಗ ಅದೇ ಪ್ರದೇಶದಲ್ಲಿ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಕಳೆದ